ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹಳಸಿನಣ್ಣನ ಸೀಸನ್ ಆಗಿರೋದ್ರಿಂದ ಇನ್ನೇನು ಹಳಸಿನಣ್ಣು ಮುಗಿಯೋದಕ್ಕೆ ಶುರು ಆಗಿದೆ. ಎಲ್ಲ ಕಡೆನೂ ತುಂಬ ಜಾಸ್ತಿ ಸಿಗ್ತಾ ಇದೆ ಹಳಸಿನಣ್ಣು ತಿಂದು ಎಲ್ಲ ಖುಷಿಯಾಗಿ ಸಂತೋಷ ಪಡ್ತೀವಿ ಅಲ್ವಾ. ಅದರಲ್ಲಿ ಎಷ್ಟೊಂದು ವೆರೈಟಿ ಅಡುಗೆಗಳನ್ನೂ ಮಾಡ್ಕೋಬೋದು. ಹಳಸಿನಣ್ಣು ಇಡ್ಲಿ, ಹಳಸಿನಣ್ಣು ದೋಸೆ, ಈ ಥರ ಎಷ್ಟೊಂದು ವೆರೈಟಿಗಳನ್ನ ಮಾಡ್ತಾರೆ. ನಾನಿವತ್ತು ನಿಮಗೆ ಹಳಸಿನಣ್ಣಿನ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದರಲ್ಲೂ ಹಳಸಿನಣ್ಣಿನ ತುಪ್ಪದ ದೋಸೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. 1 ಕಪ್ಪು ದೋಸೆ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನ ನೀರಲ್ಲಿ ಚೆನ್ನಾಗಿ ತೊಳೆದುಕೊಳ್ಳೋಣ. ಅಕ್ಕಿ ಚೆನ್ನಾಗಿ ತೊಳೆದ ನಂತರ ಅದು ಮುಳುಗೋ ಅಷ್ಟು ಚೆನ್ನಾಗಿ, ಅಂದರೆ ಒಂದು 3 ಕಪ್ಪಷ್ಟು ನೀರು ಹಾಕಿ 5 ಗಂಟೆ ಈ ಅಕ್ಕಿನ ನೆನೆಯೋದಕ್ಕೆ ಇಡ್ತೀನಿ. ನಂತರ ರುಬ್ಕೊಳ್ಳೋಣ. ಅಕ್ಕಿ 5 ಗಂಟೆ ಚೆನ್ನಾಗಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಇವಾಗ ಈ ನೀರನ್ನ ಪೂರ್ತಿ ತೆಗೆದುಬಿಟ್ಟು ರುಬ್ಬೋದಕ್ಕೆ ತೊಗೊಳ್ಳೋಣ. ಹಳಸಿನಣ್ಣು ಜೊತೆ ಈ ಅಕ್ಕಿನ ರುಬ್ಬಬೇಕು. ದೊಡ್ಡ ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಹಳಸಿನಣ್ಣು 1 ಕಪ್ ತೊಗೋತಾ ಇದ್ದೀನಿ. ಅಕ್ಕಿ ಯಾವ ಕಪ್ಪಲ್ಲಿ ನಾನು ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ಹಳಸಿನಣ್ಣನ್ನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ. 4 ರಿಂದ 5 ಕಾಳು ಮೆಣಸು, 1 ಏಲಕ್ಕಿ, ಸಿಪ್ಪೆ ಸಮೇತನಾದರೂ ಹಾಕೊಳ್ಳಿ, ಇಲ್ಲಾಂದರೆ ಸಿಪ್ಪೆ ತೆಗೆದುಬಿಟ್ಟಾದರೂ ಹಾಕೋಬೋದು. ನಿಮಗೆ ಸಿಹಿ ತಕ್ಕ ಹಾಗೆ ಬೆಲ್ಲ ಹಾಕೋಬೇಕು. ನಾನಿಲ್ಲಿ 1/4 ಕಪ್ಪಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ. ಹಳಸಿನಣ್ಣು ಕಲರ್ ಅಷ್ಟಿಲ್ಲ, ಹಾಗಾಗಿ ಒಂಚೂರು ಅರಶಿನ ಹಾಕೊಳ್ತಾ ಇದ್ದೀನಿ, 1/4 ಟೀ ಸ್ಪೂನ್ ಅಷ್ಟು. ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಮೊದಲು ನುಣ್ಣದಾಗಿ ರುಬ್ಕೊಳ್ಳೋಣ. ಇದನ್ನ ಒಂದು ಸ್ವಲ್ಪನೂ ನೀರು ಹಾಕಿಲ್ಲ, ಬರೀ ಹಾಗೆ ರುಬ್ಕೊಂಡೆ. ಆ ಬೆಲ್ಲದಲ್ಲಿರೋವಂಥ ಒದ್ದೆ ಅಂಶ ಜೊತೆಗೆ ಆ ಹಳಸಿನಣ್ಣಲ್ಲಿರೋವಂಥ ನೀರಂಶದಿಂದನೇ ಈ ಥರ ತೆಳುವಾಗಿದೆ. ಫಸ್ಟ್ ಈ ಹಳಸಿನಣ್ಣು ರುಬ್ಕೊಂಡ ನಂತರ ಇದೇ ಮಿಕ್ಸರ್ ಜಾರ್ಗೆ ಅಕ್ಕಿ ಹಾಕೊಳ್ತಾ ಇದ್ದೀನಿ. ನೀವೇನಾದರೂ ಜಾಸ್ತಿ ಕ್ವಾಂಟಿಟಿ ರುಬ್ಕೊಳ್ಳೋದಾದರೂ 2 ಸೆಪ್ರೇಟ್ ರುಬ್ಕೊಂಡು ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಸ್ವಲ್ಪ ಇರೋದ್ರಿಂದ ಎಲ್ಲ ಒಟ್ಟಿಗೆ ಸೇರಿಕೊಂಡು ರುಬ್ಕೊತಾ ಇದ್ದೀನಿ. ಇದಕ್ಕೆ ಒಂದೇ ಸಲ ನೀರು ಹಾಕಕ್ಕೆ ಹೋಗಬಾರ್ದು. ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಗಟ್ಟಿಗೆ ಇದನ್ನು ರುಬ್ಬಿಟ್ಕೋಬೇಕು. ನೋಡಿ, ಈ ಹದದಲ್ಲೂ ಆದಷ್ಟು ನೈಸಾಗಿ ರುಬ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕೊಳ್ತೀನಿ. ಒಂದು ಪಾತ್ರೆ ಒಳಗಡೆ ಹಾಕೊಂಡು ನೋಡಿ, ಈ ಹದದಲ್ಲಿದೆ. ತುಂಬ ತೆಳುಗ್ ಬೇಡ, ಬರೀ 1/4 ಕಪ್ ನೀರು ಹಾಕಿದ್ದಕ್ಕೆ ಈ ಹದದಲ್ಲಿ ಅದಾಗಿದೆ. ಕೈಯಲ್ಲಿ ಒಂದ್ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀನಿ. ಈ ಥರ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಫರ್ಮೆಂಟೇಷನ್ ಬರುತ್ತೆ. ಇವಾಗ ಇದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು 8 ರಿಂದ 10 ಗಂಟೆ ಫರ್ಮೆಂಟೇಷನ್ ಆಗೋದಕ್ಕೆ, ಅಂದರೆ ಉಪ್ಪೋದಕ್ಕೆ ಬಿಟ್ಬಿಡ್ತೀನಿ. ರಾತ್ರಿ ಇಡೀ ಫರ್ಮೆಂಟೇಷನ್ ಆಗೋದಕ್ಕೆ ಬಿಟ್ಟಿದ್ದೆ. ನೋಡಿ, ಮಿಕ್ಸ್ ಮಾಡ್ತಿದ್ರೇ ಗೊತ್ತಾಗ್ತಾ ಇದೆ ಅದು ಫರ್ಮೆಂಟೇಷನ್ ಆಗಿರೋದು. ಗಟ್ಟಿಗೆ ಇದೆ. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕೊಂಡು ತೆಳು ಮಾಡ್ಕೊಳ್ತೀನಿ. 1 ಚಿಟಿಕೆ ಉಪ್ಪು ಕೂಡ ಹಾಕೋಬೇಕು. ಇದು ಸಿಹಿ ದೋಸೆನೇ ಆಗಿರೋದ್ರಿಂದ ಇದಕ್ಕೆ 1 ಚಿಟಿಕೆ, 1/4 ಟೀ ಸ್ಪೂನ್ಗೂ ಸ್ವಲ್ಪ ಕಮ್ಮಿ ಉಪ್ಪು ಹಾಕೊಳ್ತಾ ಇದ್ದೀನಿ. ಬರೀ ಟೇಸ್ಟ್ಗೋಸ್ಕರ ಉಪ್ಪು ಹಾಕ್ತಾ ಇರೋದಷ್ಟೇ. ನೋಡಿ, ಒಂದು ಸ್ವಲ್ಪ 2 ರಿಂದ 3 ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ನೋಡ್ಬಿಟ್ಟು ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ರೆಡಿ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು. ಹಾಕಿದ್ರೆ ದೋಸೆ ಹಿಟ್ಟು ಒಂಥರ ದಪ್ಪಕ್ಕೆ ಗಟ್ಟಿಗೆ ಬೀಳ್ತಾ ಇರಬೇಕು, ಆ ಥರ ಇರಬೇಕು. ಇವಾಗ ದೋಸೆ ಹಾಕೊಳ್ಳೋಣ. ದೋಸೆ ಹೆಂಚಿಟ್ಕೊಂಡು ಇದನ್ನು ಚೆನ್ನಾಗಿ ಹೆಂಚನ್ನ ಕಾಯಿಸ್ಕೊಳ್ಳೋಣ. ಒಂದ್ಸಲ ಈರುಳ್ಳಿಯಲ್ಲಿ ಎಲ್ಲ ಕ್ಲೀನಾಗಿ 1 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಸವರ್ಕೊಂಬಿಡೋಣ. ಮೊದಲನೇ ದೋಸೆ ಹಾಕಬೇಕಾದ್ರೆ ಕ್ಲೀನಾಗಿ ಅದನ್ನು ರೆಡಿ ಮಾಡ್ಕೋಬೇಕು. ನಂತರ ಒಂದು ಕಾಟನ್ ಬಟ್ಟೆಯಲ್ಲಿ ಒದ್ದೆ ಆ ಜಿಡ್ಡಂಶನ ಲೈಟಾಗಿ ಎಲ್ಲ ತೆಗೆದುಬಿಡೋಣ. ಇವಾಗ ದೋಸೆ ಹಾಕೊಳ್ಳೋಣ. ದೋಸೆ ಹಾಕಬೇಕಾದ್ರೆ ಕಂಪ್ಲೀಟ್ ಲೋ ಫ್ಲೇಮಲ್ಲಿ ಇರಲಿ. ಈ ದೋಸೆ ಏನು ತುಂಬ ಅಗಲವಾಗಿ ತಿದ್ದ ಹಾಕಿಲ್ಲ. ಒಂದು ಸೌಟ್ ಹಿಟ್ಟು ಹಾಕ್ಕೊಂಡು ಜಸ್ಟ್ ಒಂಚೂರು ಪ್ರೆಸ್ ಮಾಡಿಕೊಂಡ್ರೆ ಸಾಕು. ಸೆಟ್ ದೋಸೆ ಹಾಕೋತೀವಲ್ಲ, ಸೇಮ್ ಅದೇ ಥರ ಹಾಕೋಬೇಕು. ಲಿಡ್ ಕ್ಲೋಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮಲ್ಲಿ 1 ನಿಮಿಷ ಬೇಯಿಸ್ಕೊಳ್ತೀನಿ. ಲಿಡ್ ಓಪನ್ ಮಾಡ್ಕೊಳ್ತೀನಿ. ಮೇಲ್ಗಡೆ ಪೂರ್ತಿಯಾಗಿ ಹಿಟ್ಟೆಲ್ಲ ಪೂರ್ತಿ ಅದು ಬೆಂದಿರಬೇಕು, ನಂತರನೇ ತಿರ್ವಾಕೋಬೇಕು. ಇವಾಗ ತುಪ್ಪ ಹಾಕೊಳ್ಳೋಣ. ಈ ದೋಸೆನ ಪೂರ್ತಿ ನೀವು ತುಪ್ಪದಲ್ಲೇ ಬೇಯಿಸ್ಕೋಬೇಕು, ಆವಾಗಲೇ ತುಂಬ ರುಚಿಯಾಗಿರುತ್ತೆ. 1 ರಿಂದ 1.5 ಸ್ಪೂನ್ವರೆಗೂ ತುಪ್ಪನ ಹಾಕೋಬೋದು ನೀವು. ದೋಸೆ ಲಿಡ್ ಓಪನ್ ಮಾಡಿದ ತಕ್ಷಣ ತಿರ್ವಕ್ಕೆ ಹೋಗಬೇಡಿ. ಒಂದು 30 ಸೆಕೆಂಡ್ ಬಿಟ್ಟು ನಂತರ ತಿರ್ವಾಕೊಂಡು ಬೇಯಿಸ್ಕೊಳ್ಳೋಣ. ದೋಸೆ ಎಲ್ಲ ಸುದರ್ಶನೇ ಹಾಕೋದು, ನನಗೆ ಅಷ್ಟು ಪರ್ಫೆಕ್ಟಾಗಿ ಹಾಕಕ್ಕೆ ಬರಲ್ಲ. ಸೆಂಟ್ರಿಗೆಲ್ಲ ಕ್ಲೀನಾಗಿ ಹೇಳ್ತಾ ಇದ್ದಾರೆ. ಕಂಪ್ಲೀಟ್ ತೂತಾಗಿ ಬಂದಿದೆ ದೋಸೆ ಅಂತ ಅಂದ್ಬಿಟ್ಟು ರಿವರ್ಸ್ ಹಾಕೊಂಡು ಬೇಯಿಸ್ಕೊಳ್ತಾ ಇದ್ದಾರೆ. ರಿವರ್ಸ್ ಡೈರೆಕ್ಷನಲ್ಲಿ 1 ನಿಮಿಷ ಮೀಡಿಯಂ ಟು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ.
ನೋಡಿ ಮುಟ್ಟಿದ್ರೇನೆ ಎಷ್ಟು ಚೆನ್ನಾಗಿದೆ, ಸಾಫ್ಟ್ ಆಗಿ ಒಳ್ಳೆ ಸ್ಪಾಂಜ್ ದೋಸೆ ಇದ್ದಂಗಿದೆ. ಇದನ್ನ ನೀವು ಸಿಹಿ ಚಟ್ನಿ ಜೊತೆನಾದ್ರೂ ಸರ್ವ್ ಮಾಡಿ, ಇಲ್ಲ ಅಂತ ಅಂದ್ರೆ ಕಾಯಿ ಚಟ್ನಿ ಜೊತೆನಾದ್ರೂ ಸರ್ವ್ ಮಾಡಿ. ತಿನ್ನೋದಕ್ಕೆ ತುಂಬಾನೇ ರುಚಿಯಾಗಿರುತ್ತೆ. ಮಳೆ ಬರ್ತಾ ಇರ್ಬೇಕಾದ್ರೆ ಈ ತರ ಬಿಸಿ ಬಿಸಿ ದೋಸೆ ಹಾಕೊಡಿ, ಮನೇಲೆಲ್ಲ ತುಂಬಾ ಖುಷಿಯಿಂದ ಸಂತೋಷದಿಂದ ತಿಂತಾರೆ. ಈ ಹಳಸಿನಣ್ಣಿನ ಸೀಸನಲ್ಲಿ ಈ ತರ ವೆರೈಟಿ ಹಳಸಿನಣ್ಣಲ್ಲಿ ಮಾಡೋವಂಥ ರೆಸಿಪಿಗಳನ್ನ ಟ್ರೈ ಮಾಡಿ. ಅದರಲ್ಲಂತೂ ಈ ದೋಸೆ ಟ್ರೈ ಮಾಡೋದಂತೂ ಮರೀಲೇಬೇಡಿ. ಇದೇ ಥರ ಎಲ್ಲ ದೋಸೆಗಳನ್ನು ಹಾಕೊಳ್ಳೋಣ. ನೋಡಿ ಇನ್ನೊಂದು ದೋಸೆ ಕೂಡ ಹಾಕೊಂಡಿದ್ದಾರೆ. ಒಳ್ಳೆ ಹೆಂಗಿದೆ ನೋಡಿ, ಬನ್ ಥರ ಇದೆ. ಬ್ಯಾಕ್ ಸೈಡ್ ಕೂಡ ಚೆನ್ನಾಗಿ ಹಿಂದೆ ಮುಟ್ಟಿದ್ರೆ ಒಂದು ಲೈಟಾಗಿ ಕ್ರಿಸ್ಪಿ ಆಗಿದೆ, ಮೇಲ್ಗಡೆ ಸಾಫ್ಟಾಗಿ ಮೃದುವಾಗಿದೆ. ತಿಂದರೆ ಸ್ವೀಟ್ ಆಗಿದೆ, ಲೈಟಾಗಿ ಸ್ವೀಟ್ ಆಗಿದೆ. ಲೈಟಾಗಿ ಉಪ್ಪು ಹಾಕಿರೋದ್ರಿಂದ ಅದ್ರ ರುಚಿನೇ ಬೇರೆ ಥರ ಇದೆ. ಹೇಳಬೇಕು ಅಂದರೆ ಸೂಪರ್ ಆಗಿದೆ. ಯಾವಾಗಲೂ ಒಂದೇ ಥರ ದೋಸೆ ತಿನ್ನೋ ಬದಲು ಸೀಸನ್ ವೈಸಲ್ಲಿ ಸಿಗೋವಂಥ ಹಣ್ಣುಗಳನ್ನ ಉಪಯೋಗಿಸ್ಕೊಂಡು ಈ ಥರ ಒಂದ್ಸಲ ಹಳಸಿನಣ್ಣಿನ ದೋಸೆನೂ ಮಾಡಿಕೊಂಡು ತಿಂದು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.